ನಮಸ್ತೆ ಎಲ್ರಿಗೂ. ಇವತ್ತು ಮೊಳಕೆ ಬರಿಸಿದ ಹುರುಳಿಕಾಳಿನ ಬಸ್ಸಾಂಬಾರು ಮಾಡಿ ತೋರಿಸ್ತೀನಿ. ಮೊಳಕೆ ಬರಿಸಿರೋ ಕಾಳಿಗೆ ಸ್ವಲ್ಪ ಉಪ್ಪು ಹಾಕಿ ಕುಕ್ಕರಲ್ಲಿ 2 ಕೂಗಿಸ್ಕೊಂಡು ಅದನ್ನು ಸೋರೋದಕ್ಕೆ ಬಿಟ್ಬಿಡಿ. ಅದಾದಮೇಲೆ ಒಂದು ಬಟ್ಲಿಗೆ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿ ನೆನೆಯಕ್ಕೆ ಬಿಡಿ. ಈಗ ಸಾಂಬಾರಿಗೆ ಮಸಾಲೆ ಏನು ಬೇಕು ರೆಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಅದಾದಮೇಲೆ ಒಂದೇ 1 ಇಂಚು ಚಕ್ಕೆ, 1 ಲವಂಗ, ಜೀರಿಗೆ, ಈರುಳ್ಳಿ, ಟೊಮೊಟೊ ಇದಿಷ್ಟನ್ನು ರೆಡಿ ಮಾಡಿಕೊಂಡು ಇವಾಗ ರುಬ್ಕೊಳ್ಳೋಣ. ಏನೇನೆಲ್ಲ ರೆಡಿ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಸೇರಿಸಿ ಇದ್ರ ಜೊತೆಗೆ 4 ಸ್ಪೂನು ಸಾಂಬಾರು ಪುಡಿನ ಸೇರಿಸಿದ್ದೀನಿ. ಕೊಂಡು ಮಸಾಲ ರೆಡಿ ಮಾಡಿ ಇಟ್ಕೊಬಿಡೋಣ. ಇವಾಗ ಸೋರಿಟ್ಕೊಂಡಿರುವಂಥ ಮೊಳಕೆ ಕಾಳಿಗೆ ಒಗ್ಗರಣೆ ಮಾಡ್ಕೊಬಿಡೋಣ. ಅದಾದಮೇಲೆ ಸಾಂಬಾರು ಒಗ್ಗರಣೆ ಕೊಟ್ಟಾಯಿತು. ಇದಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ ತುರಿ, ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಬೇಕಾಗಿರುವಷ್ಟು ಉಪ್ಪು ಹಾಕೊಳ್ಳೋದು. ನಾವು ಆಲ್ರೆಡಿ ಕೂಗಿಸ್ಬೇಕಾದ್ರೆ ಉಪ್ಪು ಹಾಕಿರೋದ್ರಿಂದ ಉಪ್ಪಿನ ಕ್ವಾಂಟಿಟಿ ಕಡಿಮೆ ಆದರೆ ಸಾಕಾಗುತ್ತೆ. 1 ಸ್ಪೂನು ಪುಡಿ ಉಪ್ಪನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಆದಮೇಲೆ ಮೊಳಕೆ ಕಾಳನ್ನ ಕೂಗಿಸ್ಕೊಂಡಿದ್ವಲ್ಲ ಅದನ್ನು ಸೋರಿಟ್ಕೊಂಡಿರುವಂಥ ಕಾಳನ್ನ ಇದಕ್ಕೆ ಸೇರಿಸಿ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮೊಳಕೆ ಕಾಳಿನ ಪಲ್ಯ ರೆಡಿ ಆಗುತ್ತೆ. ಇದನ್ನು ಒಂದು ಕಡೆ ಇಟ್ಟು ನಾವು ಆಲ್ರೆಡಿ ರುಬ್ಬಿಟ್ಕೊಂಡಿರೋ ಮಸಾಲೆಗೆ ಇವಾಗ ಸಾಂಬಾರು ರೆಡಿ ಮಾಡೋಣ. ಒಂದು ಕುಕ್ಕರ್ ಅಥವಾ ಪಾತ್ರೆಗೆ 2 ಸ್ಪೂನ್ ಎಣ್ಣೆನ ಹಾಕಿ ಅದಕ್ಕೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, 2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೇಕು ಅಂದರೆ ನೀವು ಬೆಳ್ಳುಳ್ಳಿ, ಈರುಳ್ಳಿ 2 ಹಾಕ್ಬೋದು. ನಾನು ಬರೀ ಈ ಬೆಳ್ಳುಳ್ಳಿ ಅಷ್ಟೇ ಹಾಕಿದ್ದೀನಿ. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಸ್ವಲ್ಪ ಸೇರಿಸಿ 1-2 ಸರಿ ತಿರುಗಿಸಾದ್ಮೇಲೆ ಎಷ್ಟು ಜಾರಲ್ಲಿರುತ್ತೋ ಆ ಮಸಾಲೆನ ಸೇರಿಸಿ ಅದಕ್ಕೆ ಹುಣಸೆ ರಸ, ಬಸ್ತಿಟ್ಕೊಂಡಿರುವಂಥ ಹುರುಳಿಕಾಳಿನ ರಸ 2 ಸೇರಿಸಿ ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಸಾಂಬಾರು ರೆಡಿ.